ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಂಗಳವಾರ ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿನ ಹಾಕಿದ್ದೀನಿ. ಈ ಥರ ಕಾಣಿಸ್ತಿದೆ ನೋಡಿ ರಂಗೋಲಿ. ಇವಾಗ ಅದಾದಮೇಲೆ ಹಾಲು ಕಾಯ್ಸೋಕೆ ಇಡೋಣ ಅಂತೇಳಿ ಹಾಲು ತೊಗೊಂಡು ಬಂದು ಹಾಲು ಕಾಯ್ಸೋಕ್ಕೆ ಇಡ್ತಾ ಇದ್ದೀನಿ. ಹಾಲು ಕಾಯ್ಸೋಕೆ ಇಟ್ಟು ಹಂಗೆ ದೇವ್ರ ಪೂಜೆನೂ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಒಂದು ಕಡೆ ದೇವ್ರ ಪೂಜೆಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಷ್ಟರಲ್ಲಿ ಹಾಲು ಕಾಯುತ್ತಂತೇಳಿ ಹಾಲು ಕಾಯ್ಸೋಕ್ಕೂ ಇಡ್ಕೊತಾ ಇದ್ದೀನಿ. ಇವಾಗ ನೋಡ್ರಿ ಇಲ್ಲಿ ಹಾಲು ಕಾಯ್ತಾ ಇದೆ. ಹಾಲು ಉಕ್ಕಿ ಬಂತು. ಇವಾಗ ಗ್ಯಾಸ್ನ ಆಫ್ ಮಾಡಿ ನಾನು ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ, ಮಂಗಳವಾರ ಬಂದಿರೋದು. ತುಂಬ ಒಳ್ಳೆಯ ದಿನ. ಹಂಗಾಗಿ ಇವತ್ತು ಫಸ್ಟು ಗಣೇಶನಿಗೆ ಇಲ್ಲಿ ಹಾಲಿನ ಅಭಿಷೇಕ ಮಾಡೋಣ ಅಂತೇಳಿ ಸ್ವಲ್ಪ ಹಸಿ ಹಾಲನ್ನ ತೆಗೆದಿಟ್ಕೊಂಡಿದ್ದೆ. ಇವಾಗ ಅದೇ ಹಾಲಿಂದ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಇವಾಗ ಗಣೇಶನಿಗೆ ಅಭಿಷೇಕನ ಮಾಡ್ತಾ ಇದ್ದೀನಿ. ಸಂಕಷ್ಟಿ ಇರೋದ್ರಿಂದ ಸಾಯಂಕಾಲಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಇವಾಗ ಮನೆಯಲ್ಲಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಗಣೇಶನದು ಸಂಕಷ್ಟ ಚತುರ್ಥಿನ ಮಾಡ್ತಾಯಿದ್ದೆ, ಇವಾಗ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಅಂತ ಅಂದ್ಕೊಂಡು ಇಲ್ಲಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಟೀನು ಕುಡಿದ್ಬಿಡೋಣ ಅಂತೇಳಿ ಇವಾಗ ಟೀಗೆ ಇಟ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಅವಾಗಿಂದ ಟೀ ಮಾಡು ಅಂತ ಕೇಳ್ತಾಯಿದ್ರು, ಅದಕ್ಕೆ ಸ್ವಲ್ಪ ಟೀ ಮಾಡಿಬಿಡೋಣ ಅಂತೇಳಿ ಇಲ್ಲಿ ಟೀ ಮಾಡ್ಕೊತಾ ಇದ್ದೀನಿ. ಇವಾಗ ಟೀ ಎಲ್ಲ ರೆಡಿ ಆಯಿತು, ಸೋಸ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ನನಗೆ ಇಬ್ಬರಿಗೂ ಸ್ವಲ್ಪ ಜಾಸ್ತಿ ಎಷ್ಟು ಹೊತ್ತು ಕುದೀತೈತಿ ಟೀ ಅಷ್ಟು ಟೇಸ್ಟ್ ಬರುತ್ತೆ, ಅದಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿನೇ ಕುದಿಯೋಕೆ ಇಟ್ಟಿದ್ದೆ. ಇವಾಗ ಟೀ ಎಲ್ಲ ರೆಡಿ ಆಯಿತು. ಇವಾಗ ಸೋಸ್ಕೊಂಡು ಒಂದೆರಡು ಬಿಸ್ಕೆಟ್ನ ತಿಂದು ಹೋಗ್ತೀವಿ ನೋಡ್ರಿ, ಕೆಲ್ಸಕ್ಕೆ ಹೋಗಬೇಕು. ಇವಾಗ ಟೈಮು 5:45 ಆಗಿದೆ. 6 ಗಂಟೆಗೆಲ್ಲ ಮನೆ ಬಿಡಬೇಕು. ಇವಾಗ ಟೀನ ರೆಡಿ ಆಯಿತು. ಇವಾಗ ನಮ್ಮ ಯಜಮಾನ್ರಿಗೂ ಒಯ್ದು ಕೊಡ್ತಾ ಇದ್ದೀನಿ. ಒಂದೆರಡು ಬಿಸ್ಕೆಟ್ನ ಇಟ್ಕೊಂಡಿದ್ದೀನಿ. ಟೀ ಕುಡಿದ ಮೇಲೇ ಮೈಂಡ್ ಒಂಥರ ಫ್ರೆಶ್ ಅನಿಸೋದು. ಬೆಳಗ್ಗೆ ಎದ್ದರೆ ನಮ್ಮ ಉತ್ತರ ಕರ್ನಾಟಕದವರಿಗೆ ಟೀ ಬೇಕೇ ಬೇಕು ನೋಡಿರಿ. ಇವಾಗ ನಾನು ಹೊರಗಡೆನೇ ಕೂತ್ಕೊಂಡಿದ್ದೀನಿ, ಇನ್ನೂ ಯಾರೂ ಎದ್ದೇ ಇಲ್ಲ. ಯಾರೋ ಒಬ್ಬರು ಎದ್ದಿದ್ದಾರೆ, ಇಲ್ಲಿ ಗಾಡಿನಲ್ಲಿ ಕೂತಿದ್ದಾರೆ, ಅವ್ರು ಕಾಣಿಸ್ತಾ ಇದ್ದಾರೆ ನೋಡ್ರಿ ಕೆಳಗಡೆ ರಂಗೋಲಿ ಈ ಥರ ಹಾಕಿದ್ದೀನಿ. ಮನೆ ಮುಂದೆ ಆವಾಗಲೇ ತೋರಿಸಿದ್ದೆ, ಅಲ್ಲಿನೂ ರಂಗೋಲಿ ಹಾಕಿದ್ದೀನಿ. ಇವಾಗ ಟೀ ಕುಡಿತಾ ಇದ್ದೀನಿ. ಇದು ನಾನು ಕೂತ್ಕೊಂಡು ಏನಾದರೂ ತಿನ್ನೋದು ಕುಡಿಯೋದು ನನ್ನ ಪ್ಲೇಸ್ ನೋಡಿರಿ. ಇವಾಗ ದೇವ್ರ ಪೂಜೆ ಎಲ್ಲ ಆಗಿದೆ. ತುಳಸಿಗೆ ಈ ಥರ ಸಿಂಪಲ್ಲಾಗಿ ಪೂಜೆನೂ ಮಾಡಿದ್ದೀನಿ. ಇವಾಗ ಆಲ್ರೆಡಿ ಕೆಲಸಕ್ಕೆ ಟೈಮ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ, ಕೆಲಸಕ್ಕೆ ಹೋಗಬೇಕು. ಹೋದ್ಮೇಲೆ ಬಂದಮೇಲೆ ಸಿಗ್ತೀನಿ ನಾನು, ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಳದಿಂಡು ಯಾವ ಕಡೆ ನೋಡಿದರು ತುಂಡು ನಮ್ಮ ಯೂಟ್ಯೂಬ್ ನೋಡಿ ಬರಲ್ಲ ನಂಗೆ ಸರಿಯಾಗಿ. ಕೆಲಸ ಟೈಮ್ ಆಯಿತು, ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಇದೆ ನೋಡ್ರಿ, ಇದು ಶನಿ ಮಹಾತ್ಮನ ದೇವಸ್ಥಾನ. ಟೈಮು 5:55 ಆಗಿದೆ. 5:55. ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಅದಕ್ಕೂ ಲಾಗ್ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಇವಾಗ ಮನೆಗೆ ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಾನು ಎಣ್ಗಾಯಿ ಪಲ್ಯ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಬದನೆಕಾಯಿನ ತೊಗೊಂಬಂದು ಇವಾಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ಇದನ್ನು 2 ಥರನೂ ಕಟ್ ಮಾಡ್ತಾರೆ. ಅದು ತುಂಬಿದೆ ನೋಡಿರಿ, ಅದನ್ನು ತೆಗೆದು ಕಟ್ ಮಾಡ್ತಾರೆ, ಇಲ್ಲ ಈ ಥರನೂ ಕಟ್ ಮಾಡ್ತಾರೆ. ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ. 4 ಹೋಳು ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಇದಕ್ಕೊಂದು ಮಸಾಲಾನ ರೆಡಿ ಮಾಡೋಣ. ಫಸ್ಟ್ ಇದು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಬಿಡೋಣ. ಕ್ಲೀನಾಗಿ ತೊಳೆದು ಇಟ್ಕೊಂಡು ಆಲ್ರೆಡಿ ಒಂದು ಸತಿ ತೊಳೆದಿದ್ದೀನಿ. ಇವಾಗ ಕಟ್ ಮಾಡಿದ ಮೇಲೆ ಇನ್ನೊಂದು ಸತಿ ತೊಳೆಯೋಣ ಅಂತ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಬದ್ನಿಕಾಯಿ ಆದಮೇಲೆ ಅದರೊಳಗಡೆ ಒಂದು ತುಂಬಿ ಮಾಡ್ತೀವಿ. ಅದು ಏನು ಒಳಗಡೆ ತುಂಬಿ ಮಾಡ್ತೀನಿ ನೋಡಿರಿ ಬದನೆಕಾಯಿನ, ಅದಕ್ಕೊಂದು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1 ಕಪ್ಪು ಹುರಿದಿರೋ ಶೇಂಗಾ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಅಚ್ಕಾರ ಪುಡಿ ಹಾಕ್ಕೊಂಡು ಚೂರು ಅರಿಶಿನ ಪುಡಿನೂ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಹುಣಸೆಹಣ್ಣ ನೆನೆಸಿಟ್ಟಿದ್ದೀನಿ. ಇದರಲ್ಲೂ ರುಬ್ಬಕ್ಕೆ ಬೇಕಾದ್ರೂ ಹಾಕ್ಕೋಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಇದನ್ನು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ತೆಗಿಯೋಣ ಇದನ್ನು.
ಈಗ ರುಬ್ಬಿರೋ ಮಸಾಲ ಎಲ್ಲ ಒಂದು ತಟ್ಟೆನಲ್ಲಿ ಸ್ವಲ್ಪ ಒಂದು ಅರ್ಧನ ಹಾಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಏನು ಹುಣಸೆ ಹಣ್ಣನ್ನ ನಾವು ನೆನೆಸಿದ್ವಿ ಅದನ್ನು ಒಂದು ಸ್ವಲ್ಪ ಅಂದರೆ ಒಂದೆರಡು ಚಮಚ ಅಷ್ಟೇ ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು. ಇದು ತಿಳು ಆಗಬಾರ್ದು, ಗಟ್ಟಿನೇ ಇರಬೇಕು. ತಿಳು ಆದರೆ ನಾವು ಪಲ್ಯ ಮಾಡಬೇಕಾದ್ರೆ ಅದೆಲ್ಲ ರಸ ಬಿಟ್ಕೊಂಡ್ಬಿಡುತ್ತೆ. ಇದು ಗಟ್ಟಿ ಆದರೆ ನಾವೇನು ಬದನೆಕಾಯಿ ಒಳಗಡೆ ತುಂಬ್ತೀವಿ ನೋಡಿ ಅದು ಹಾಗೆ ಅದರೊಳಗಡೆನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು. ಇವಾಗ ಕಲಿಸ್ಕೊತಾ ಇದ್ದೀನಿ ನೋಡಿ, ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಬದನೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಅದರೊಳಗಡೆ ಇದನ್ನು ತುಂಬುತ್ತಾ ಇದ್ದೀವಿ. ಇದಕ್ಕೆ ಇದೇನು ತುಂಬಿ ಮಾಡ್ತೀವಿ ನೋಡ್ರಿ, ಇದಕ್ಕೆ ಬದನೆಕಾಯಿ ಅಂತ ಹೇಳೋದು. ಎಲ್ಲ ಬದನೆಕಾಯಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಬೇಕು. ಇವಾಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಈರುಳ್ಳಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಏನಿದೆ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಎಣ್ಣೆನಲ್ಲೇ ಫ್ರೈ ಆಗಕ್ಕೆ ಬಿಡಬೇಕು. ಇವಾಗ ನೋಡಿರಿ ಈ ಥರ ಕೆಂಪಗಾಗಿದೆ. ಇವಾಗ ನಾವೇನು ಬದನೆಕಾಯಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲನೂ ಇದರಲ್ಲಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಬದನೆಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಗಾಗಬೇಕಿದು, ಅಲ್ಲಿವರೆಗೂ ಸ್ವಲ್ಪ ಈ ಥರ ಕಲಿಸ್ತಾನೆ ಇರಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನಾವು ಮಸಾಲಾನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅಚ್ಕಾರ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚೂರು ಹಳದಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪೆಲ್ಲ ನೋಡ್ಕೊಂಡು ಹಾಕೋಬೇಕು. ಆಲ್ರೆಡಿ ನಾವು ಮಸಾಲ ಏನು ಬದನೆಕಾಯಿ ಒಳಗಡೆ ತುಂಬಿದ್ದೀವಿ ಅದರಲ್ಲಿ ಸ್ವಲ್ಪ ಎಲ್ಲನೂ ಹಾಕ್ಕೊಂಡಿದ್ದೀವಿ. ಆಮೇಲೆ ಮೇಲೇನು ಸ್ವಲ್ಪನ ಮಸಾಲಾನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಹುಣಸೆ ರಸ ಏನು ನಾವು ನೆನೆಸಿಟ್ಟಿದ್ವಿ ಅದರದ್ದು ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುಣಸೆ ರಸನ ಹಾಕ್ಕೊಂಡು ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಕುಕ್ಕರ್ನ ಮುಚ್ತಾ ಇದ್ದೀನಿ. ಇದು ಒಂದೇ ಒಂದು ವಿಸಿಲ್ ಬರಬೇಕು ಅಷ್ಟೇ, ಒಂದಕ್ಕಿಂತ ಜಾಸ್ತಿ ಬರಬಾರ್ದು. ಒಂದೇ ವಿಸಿಲ್ ಬಂದರೆ ಸಾಕು, ಸಾಫ್ಟಾಗಿ ಬೆಂದಿರುತ್ತೆ. ನಾವು ಪಾತ್ರೆಯಲ್ಲೇ ಮಾಡಿದರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡಿದ್ದೀನಿ, ಬೇಗ ಆಗುತ್ತೆ ಅಂತೇಳಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ರೆಡಿ ಆಯಿತು ಎಣ್ಗಾಯಿ ಪಲ್ಯ. ಮಧ್ಯಾಹ್ನ ಊಟಕ್ಕೆ ಎಣ್ಗಾಯಿ ಪಲ್ಯನ ಮಾಡಿದ್ದೆ. ಈ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡು ಈ ರೆಸಿಪಿ ತೋರಿಸಿದ್ದೀನಿ. ಈ ಥರ ಬಂದಿದೆ ನೋಡಿರಿ. ಇವಾಗ ಬಿಸಿ ಅನ್ನಕ್ಕೆ ಸ್ವಲ್ಪ ನಾವೇನು ಪಲ್ಯ ಮಾಡ್ಕೊಂಡಿದ್ವಿ ಎಣ್ಗಾಯಿ ಪಲ್ಯನ ಸ್ವಲ್ಪ ನಾನು ಲಿಕ್ವಿಡಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅನ್ನದ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ಇದನ್ನೆಲ್ಲನೂ ಊಟ ಮಾಡ್ತೀವಿ ನೋಡಿರಿ. ಇವಾಗ ನಮ್ಮ ಯಜಮಾನ್ರಿಗೆ ಹಾಕಿ ಕೊಡ್ತಾ ಇದ್ದೀನಿ. ಹೆಂಗಿದೆ ಅಂತ ಅವ್ರನ್ನ ಕೇಳಿದೆ. ತುಂಬ ರುಚಿಯಾಗಿದೆ ಅಂತ ಹೇಳಿದರು. ನಾನು ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಇವಾಗ ನೋಡಿ ನಾನು ಬಂದಿದ್ದೀನಿ ಗಣೇಶನ ದೇವಸ್ಥಾನಕ್ಕೆ. ಇವತ್ತು ಸಂಕಷ್ಟಿ ಚತುರ್ಥಿ, ಹಂಗಾಗಿ ತುಂಬಾ ಜನ ಬಂದಿದ್ದರು. ಒಳಗಡೆ ಹೋಗೋಕ್ಕೂ ಜಾಗ ಇರಲಿಲ್ಲ. ನಾವು ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡು ದೇವ್ರದ್ದು ದರ್ಶನ ಮಾಡ್ಕೊತಾ ಇದ್ವಿ. ಇವಾಗ ಮಂಗಳಾರತಿ ಆಗ್ತಾಯಿದೆ ನೋಡಿರಿ. ಮಂಗಳಾರತಿ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ಒಬ್ಬೊಬ್ಬರನ್ನೇ ಒಳಗಡೆ ಬಿಡ್ತಾರೆ, ಆಮೇಲೆ ಹೋಗೋಣ ಅಂಥೇಳಿ ಇವಾಗ ನಿಂತ್ಕೊಂಡು ದೇವ್ರದ್ದು ದರ್ಶನ ಮಾಡ್ತಾಯಿದ್ದೀವಿ ನೋಡಿರಿ. ನನ್ನ ಲಾಗ್ ಈ ಥರ ಇತ್ತು. ಈ ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಇವಾಗ ಫಸ್ಟು ಗಣೇಶನ ದರ್ಶನ ಮಾಡೋಣ, ಮತ್ತು ನೆಕ್ಸ್ಟ್ ಲಾಗ್ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ಲಾಗಲ್ಲಿ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ.